ನಮಸ್ತೆ. 26/1/2024 ಶುಕ್ರವಾರ, ಹುಣ್ಣಿಮೆ ಮುಗಿದಿದೆ. ಹಾಗಾಗಿ ಪ್ರಥಮ ಕೃಷ್ಣ ಪಕ್ಷ. ಇವತ್ತಿನ ಪ್ರಥಮೆ ರಾತ್ರಿ 1:19:49 ಆನಂತರ ಬರೋದು ದ್ವಿತೀಯ ಅಂತಂದರೆ ಎರಡನೇ ದಿನ. ಇವತ್ತಿನ ನಕ್ಷತ್ರ ಪುಷ್ಯ. ಬೆಳಗ್ಗೆಯಿಂದ 10:28:4 ಬೆಳಗ್ಗೆ AM ವರೆಗಿದೆ. ಆನಂತರ ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರ 10:29 ನಾಳೆಯವರೆಗೆ ಇದೆ. ಹಂಗಾಗಿ ಪ್ರಥಮ ತಿಥಿ ಮುಗಿದ ಮೇಲೆ ದ್ವಿತೀಯನೂ ಆಶ್ಲೇಷ ನಕ್ಷತ್ರನೂ ನಾಳೆಯವರೆಗೆ ಇದೆ ಅಂತ ನೋಡಿದ್ವಿ. ಹಂಗಾಗಿ ನಾಳೆಯವರೆಗೂ ಹಂಗೆ ಅಂತಂದರೆ ನಾಳೆಯ ದಿನ ಪ್ರಕಾರನೂ ಸ್ವಲ್ಪ ಹೇಗಿದೆ ಅಂತ ನೋಡೋಣ. ದ್ವಿತೀಯ ಅನ್ನುವ ತಿಥಿ ನಾಳೆ 3:36:59 ವರೆಗಿದೆ. ಇದು ನಾಳೆಯ ವಿಷಯ, ಅಂದರೆ 27ನೇ ತಾರೀಕು. ಅದೇ ಥರ ನಾಳೆ ಆಶ್ಲೇಷ ನಕ್ಷತ್ರ ಮಧ್ಯಾಹ್ನ 1:01:01 ವರೆಗಿದೆ. ಆಮೇಲೆ ಬರೋದು ಮಖ ನಕ್ಷತ್ರ. ನಾಳೆ ಆಶ್ಲೇಷ ನಕ್ಷತ್ರ ಇರುವ ಮಧ್ಯಾಹ್ನ 1:01 ಮರಣ ಮತ್ತು ಸಂತುಷ್ಟಿ ಅಂತ. ಹಂಗಾಗಿ 50% ಮಾತ್ರನೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಇಲ್ಲ. ಮಖ ನಕ್ಷತ್ರ ಬಂದ ನಂತರ ಅಂದರೆ ಮಧ್ಯಾಹ್ನ 1:01 ನಂತರ ಆಮೇಲೆ ಬರೋದು ಮಖ ನಕ್ಷತ್ರ. ಅಮೃತವು ಧನ ಪ್ರಾಪ್ತಿಯೂ ಬರುತ್ತದೆ. ಹಂಗಾಗಿ ನಾಳೆ ಮಧ್ಯಾಹ್ನದ ನಂತರನೇ ಶುಭವಾಗಿರುತ್ತದೆ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ ಅಂತಂದರೆ 26ನೇ ತಾರೀಕಿಗೆ ಬರೋಣ. ಇವತ್ತಿನ ದಿನ ಪ್ರಕಾರ ಸೂರ್ಯೋದಯ 6:46, ಸೂರ್ಯ ಅಸ್ತಮನ ಸಂಜೆ 6:18. ಇವತ್ತಿನ ದಿನಕ್ಕೆ ಬೇರೆ ಬೇರೆ ವಿಷಯಗಳಿಗೆ ಹೋಗೋಣ. ನಕ್ಷತ್ರ ಪಾದಗಳಿಗೆ ಫಸ್ಟ್ ಬರೋಣ. ಇವತ್ತು ಬೆಳಗ್ಗೆ 6:46 ಕರ್ಕ ರಾಶಿ ಅಂದರೆ ಕರ್ಕಾಟಕ ರಾಶಿ, ಅಂದರೆ ಚಂದ್ರನು ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ ಅಂತ ಅರ್ಥವೇ. ಬೆಳಗ್ಗೆ 6:46 10:28 ಪುಷ್ಯಮಿ ನಕ್ಷತ್ರ 4ನೇ ಪಾದ ಇರುತ್ತದೆ. ಆನಂತರ 10:28 ಮೇಲೆ ಸಂಜೆ 5:05 ಆಶ್ಲೇಷ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 11:42 ಆಶ್ಲೇಷ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ ಅಂದರೆ ಬೆಳಗಿನ ಜಾವ, ಬೆಳಗ್ಗೆ ಅಂತಂದರೆ ಬೆಳಗಿನ ಜಾವ ಅಂತ ಕೂಡ ಹೇಳೋಕ್ಕಾಗಲ್ಲ, 6:21 ಆಶ್ಲೇಷ ನಕ್ಷತ್ರದ 3ನೇ ಪಾದ. ಆನಂತರ ಆಶ್ಲೇಷ 4 ಪ್ರಾರಂಭವಾಗಿ ನಾವು ಫಸ್ಟೇ ಹೇಳಿದಂತೆ ನಾಳೆಯವರೆಗೂ ಆಶ್ಲೇಷ ಇದೆ ಅಂತ ಹೇಳಿದ್ವಿ. ಈ ರೀತಿ ಇವತ್ತಿನ ದಿನ ಪ್ರಕಾರ ವಿಶೇಷಗಳನ್ನ ನೋಡಿದ್ವಿ. ಮತ್ತು ನಾವು ನೋಡುವಂಥ ಬೇರೆ ಬೇರೆ ವಿಷಯಗಳು ಅಂತಂದರೆ ರಾಹು ಕಾಲ, ಯಮಗಂಡ ಕಾಲಗಳ ಮತ್ತು ದುರ್ಮುಹೂರ್ತಗಳನ್ನು ನೋಡೋಣ. 100% ಕೆಟ್ಟೋ ಸಮಯಗಳು ಅಂತ ನಾವು ಹೀಗೆ ನೋಡ್ತೀವಿ. ಈ ಸಮಯದಲ್ಲಿ ಯಾವ ಒಳ್ಳೆಯ ದಿನ ಇದ್ರೂ ಪ್ರಾರಂಭ ಮಾಡುವ ಸಮಯ ಇದರಲ್ಲಿ ಇರಬಾರ್ದು. ಸರಿಯಾಗಿ ಹೇಳಬೇಕು ಅಂತಂದರೆ 6:46 ಪ್ರಾರಂಭವಾಗುತ್ತದೆ. ಯಾಕೆಂತಂದರೆ ಸೂರ್ಯೋದಯ 6:46. ಇವತ್ತು ಬೆಳಗ್ಗೆ 6:46 ಧನುಸು ರಾಶಿಯವರಿಗೆ ಚಂದ್ರಾಷ್ಟಮ ದೋಷವಿದೆ. ಅಂದರೆ ಧನುಸು ರಾಶಿಯಲ್ಲಿ ಇರುವ ನಕ್ಷತ್ರಗಳು ಒಟ್ಟು 3: ಮೂಳಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರದ 1ನೇ ಪಾದದವರೆಗೆ ದೋಷವಿದೆ. ಆದ್ದರಿಂದ ಇವರೆಲ್ಲ ಸ್ವಲ್ಪ ಗಮನ. ಪೂಜೆ ಪರಿಹಾರ ಉತ್ತಮ, ಶಾಂತವಾಗಿರೋದು ಉತ್ತಮ. ಜಗಳಗಳು ಇವತ್ತು ಬೇಡ. ನ್ಯಾಯ ನೀತಿ ಅಂತ ಇವತ್ತು ಏನು ಇಟ್ಕೋಬೇಡಿ, ಇನ್ನೊಂದು ದಿನ ನೋಡ್ಕೊಳ್ಳೋಣ. ಇವತ್ತು ಮತ್ತು 9:05 ಮೇಲೆ 9:51 ಅಶುಭ ದುರ್ಮುಹೂರ್ತ. 11:06 12:32 ರಾಹು ಕಾಲ. 12:55 1:41 ಮಧ್ಯಾಹ್ನ PM ವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 3:25 ಸಂಜೆ 4:51 ಯಮಗಂಡ ಕಾಲವಿದೆ. ಈ ಸಮಯದ ನಂತರ ರಾತ್ರಿ 9:34 11:35 ಮೃತ್ಯು ಇದೆ. ಆ ಸಮಯದಲ್ಲಿ ಏನು ಪ್ರಾರಂಭ ಮಾಡಬಾರದು. ಇನ್ನೊಂದು ಮಗುವಕ್ಕಾಗಿ ಪ್ರಿಪೇರ್ ಆಗೋದು ಬೇಡ, ತಯಾರಾಗೋದು ಬೇಡ ಈ ಸಮಯದಲ್ಲಿ. ಮತ್ತು ರಾತ್ರಿ 12:38 ಮೇಲೆ 2:24 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಬೆಳಗಿನ ಜಾವ 3:39 5:13 ವಿಷಕಾಲ. ಇದೆಲ್ಲ 100% ಕೆಟ್ಟೋದು.
ಈಗ ನಾವು 100% ಒಳ್ಳೆಯ ಸಮಯವನ್ನು ಹುಡುಕೋಣ. 6:46ರಿಂದ ಧನುಸು ರಾಶಿಯವರಿಗೆ, ಅಂದರೆ ಅದರಲ್ಲಿ ಬರುವ 3 ನಕ್ಷತ್ರಗಳಿಗೂ ದೋಷ ಅಂತಂದಿವೆ. ಬೇರೆ ರಾಶಿಯವರಿಗೆ ಆ ಸಮಯದಲ್ಲಿ ದೋಷವಿಲ್ಲ. 6:46ರಿಂದ 9:03ವರೆಗೂ ಶುಭವಾಗಿದೆ. ನಾವು ಎಂದಂತೂ ಹೇಳುವಂಥದ್ದು ಏನು ಅಂತಂದರೆ, ಒಂದು ದಿನ ಕೆಟ್ಟೋದೋ ಒಳ್ಳೆಯದೋ, ನಾವು ಕೊಡುವ ಸಮಯ ಇರೋದರಲ್ಲಿ ಒಳ್ಳೆಯ ಟೈಮು ಅಂತ ಹುಡುಕ್ತೀವಿ. ಅದರಿಂದಾಗಿ ಈ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಪುಷ್ಯ ನಕ್ಷತ್ರ ಇವತ್ತಿದೆ ಅಂತಂದಿವಿ, ಅಂದರೆ 10:24 ಇದೆ ಅಂತ ನಾವು ಅಂದ್ವಿ. ಈ ಸಮಯದವರೆಗೂ ಅಶುಭವೇ. ಇನ್ನು ಸರಿಯಾಗಿ ಹೇಳಬೇಕು ಅಂತಂದರೆ ಮರಣ, ಪ್ರಾಣನಾಶವಿದೆ ಇವತ್ತು. ಆ ನಂತರ ಬರುವ ಆಶ್ಲೇಷ ನಕ್ಷತ್ರ ಕೂಡ ಮರಣ ಅಂತಿದೆ. ಆದ್ದರಿಂದಾಗಿ ಇವತ್ತಿನ ದಿನ ಪೂರ್ತಿ ಅಶುಭವೇ. ಪ್ರಥಮನೂ ಕೂಡಿ ಬಂದಿದೆ. ಇಲ್ಲಿ 3 ದೋಷಗಳು ಬಂದಿದ್ದಾಯಿತು. ಆದ್ದರಿಂದ ಖಂಡಿತವಾಗಿ ಇವತ್ತು ಶುಭವಲ್ಲ, ಅಶುಭ ದಿನ ಅಂತ ಇಟ್ಕೊಳ್ಳಿ. ಎಂದಿನಂತೆ ದಿನ ಮಾಡುವ ಕಾರ್ಯಗಳನ್ನು ಮಾಡಬಹುದು. ಅಂಗಡಿ ಓಪನ್ ಮಾಡೋದು, ಆಫೀಸ್ಗೆ ಹೋಗ್ಬೋದು, ಮಾರ್ಕೆಟ್ಗೆ ಹೋಗೋರೆಲ್ಲ ಹೋಗ್ಬೋದು. ಆದರೂ ನಾವು ಫಸ್ಟೇ ಹೇಳಿರುವ ಕೆಟ್ಟ ಟೈಮು ಅಂತ ಇತ್ತಲ್ಲ, ಆ ಸಮಯದಲ್ಲಿ ಯಾವುದನ್ನು ಮಾಡಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತಷ್ಟು ವಿಶೇಷಗಳನ್ನ ನೋಡೋಕ್ಕೆ ಹೋದರೆ, ನಾವು ಫಸ್ಟ್ ಹೇಳಿದಂತೆ 6:46ರಿಂದ 9:03 ಪರವಾಗಿಲ್ಲ. 9:53ರಿಂದ 11:04 ಪರವಾಗಿಲ್ಲ. 12:34ರಿಂದ 12:53 ಪರವಾಗಿಲ್ಲ. ಮಧ್ಯಾಹ್ನ 1:43ರಿಂದ 3:23 PM ಪರವಾಗಿಲ್ಲ. ಸಂಜೆ 4:53ರಿಂದ ರಾತ್ರಿ 9:32 ಪರವಾಗಿಲ್ಲ. ಮತ್ತು ರಾತ್ರಿ 11:37ದಿಂದ 12:36 ಇದು ಪರವಾಗಿಲ್ಲ. ನಂತರ ನೋಡುವಂಥದ್ದು 2:26ರಿಂದ, ಅಂದರೆ ಇದು ರಾತ್ರಿ 3:37 ಪರವಾಗಿಲ್ಲ. ಆನಂತರ ರಾತ್ರಿ ಅಂದರೆ ಬೆಳಗಿನ ಜಾವ 5:15 ಮೇಲೆ ಶುಭವಾಗಿದೆ, ಸ್ವಲ್ಪ ಹೊತ್ತು ಸಮಯ. ಇದೆಲ್ಲ ಶುಭ ಸಮಯಗಳು. ಆದ್ದರಿಂದ ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಆದರೆ ಇವತ್ತು ಯಾವ ಮುಹೂರ್ತ ಕಾರ್ಯಗಳು, ಫೈನಾನ್ಸ್, ಬಂಡವಾಳ ಹಾಕುವಂಥದ್ದೆಲ್ಲ ನಿಲ್ಲಿಸಿ, ಶುಭವಾಗಿಲ್ಲ. ಇದರ ಜೊತೆ ನಾವು ನೋಡುವಂಥ ಇನ್ನೊಂದು ವಿಷಯ ಏನು ಅಂತಂದರೆ, ತಾರಾ ಚಂದ್ರಬಲ ಅಂತ ಅಂತೀವಿ. ಅದು ಚೆನ್ನಾಗಿದ್ದರೆ ಸ್ವಲ್ಪ ಇನ್ನೂ ಸಪೋರ್ಟ್ ಮಾಡುತ್ತದೆ ಅಷ್ಟೇ. ಅರೆ ಫುಲ್ಲು ನಮ್ಮನ್ನು ಕಾಪಾಡುತ್ತೆ ಅಂತವಲ್ಲ, ಸಪೋರ್ಟ್ ಮಾಡುತ್ತದೆ. ಅದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಯಾವುದೇ ದೋಷಗಳಾದರೂ ನಾವು ದೂರ ಮಾಡಬಹುದು. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಥರ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿದ್ರೆ ಖಂಡಿತ ದೋಷವನ್ನು ಸರಿ ಮಾಡ್ಕೋಬೋದು. ಇವತ್ತು ನಾವು ಮತ್ತಷ್ಟು ತಾರಾ ಚಂದ್ರಬಲವನ್ನು ನೋಡೋಣ. ದಿನವೇ ಸರಿಯಾಗಿಲ್ಲ, ಮರಣಕಾಲ ದಿನ ಇದು. ಇವತ್ತು ತೊಂದರೆಗಳು ಜಾಸ್ತಿ ಇರುತ್ತದೆ. ನಮ್ಮ ಊರ ಹತ್ರ ಇರ್ಬೋದು, ನಮ್ಮ ಸ್ಟೇಟ್ಗಳಲ್ಲಿ ಇರ್ಬೋದು, ಬೇರೆ ದೇಶಗಳಲ್ಲಿ ಇರ್ಬೋದು. ಅಪಾಯಕಾರಿ ದಿನವಿದು. ಗಾಡಿಯಲ್ಲಿ ಹೋಗೋವರೆಲ್ಲ ಎಚ್ಚರ. ಸಾಹಸ ಮಾಡುವ ಹುಡುಗರಿಗೆ ಹೇಳ್ಕೊಳ್ತೀವಿ, ಇವತ್ತು ಬೇಡ, ಹುಷಾರಾಗಿರಿ. ಈಜು ಗೊತ್ತಿಲ್ಲದೆ ಸಮುದ್ರಕ್ಕೆ ಹೋಗೋದು ಬೇಡ, ಆ ಕಡೆ ಇರೋರಿಗೆ. ಇಷ್ಟೆಲ್ಲ ವಿಷಯಗಳು ಇದರಲ್ಲಿ ಈಗ ನಾವು ಬರುವಂಥದ್ದೇ ತಾರಾ ಮತ್ತು ಚಂದ್ರಬಲ ಅಂತಂದಿವಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ತಾರಾ ಅಂತಂದರೆ ನಕ್ಷತ್ರ, ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಇವತ್ತಿನ ನಕ್ಷತ್ರ ಶುಭವಾಗಿದೆಯಾ ಇಲ್ಲ ಅಂತ ನೋಡೋದು ತಾರಾಬಲ. ಇವತ್ತು ನಡೆಯುವ ರಾಶಿ ಶುಭವಾಗಿದೆಯಾ ಅಂತ ನೋಡೋದು ಚಂದ್ರಬಲ. ಚಂದ್ರ ಅಂದರೆ ರಾಶಿ. ಈ ರೀತಿ ನೋಡಿಕೊಂಡು ನಮ್ಮ ಕಾರ್ಯಗಳನ್ನು ಮಾಡಬಹುದಾ ಇಲ್ಲವಾ ಅಂತ ನೋಡ್ಕೋಬೋದು. ಆದರೆ ಇವತ್ತಿನ ದಿನ ಅಶುಭವಾಗಿರೋದ್ರಿಂದ ಯಾರೂ ಯಾವ ಕಾರ್ಯಗಳು, ಅಂದರೆ ಹೊಸ ಕಾರ್ಯಗಳನ್ನ ಮಾಡೋದು ಬೇಡ ಅಂತ. ನೂತನ ಕಾರ್ಯಗಳನ್ನ ಮಾಡಿದ್ರೆ ತೊಂದರೆಯಲ್ಲಿ ಸಿಕ್ಕಾಕೋಬೋದು. ಆದ್ದರಿಂದ ಇವತ್ತು ಬೇಡ. ನಾಳೆಯ ವಿಷಯ ನಿಮ್ಗೆ ಹೇಳಿದ್ವಿ. ಡೈಲಿ ನಿಮ್ಮ ಪ್ರೋಗ್ರಾಮ್ ನೋಡಿ ಗೊತ್ತಾಗುತ್ತದೆ ಈಸಿಯಾಗಿ. ಈಗ ಅಶ್ವಿನಿ ನಕ್ಷತ್ರ ಮೇಷರಾಶಿಯವ್ರಿಗೆ ಹೆಂಗಿದೆ ಅಂತ ನೋಡೋಣ. 10:29 ಅಂದರೆ ಬೆಳಗ್ಗೆಯಿಂದ 10:29 ಮಿತ್ರಧಾರೆ ಇದೆ. ಆದ್ದರಿಂದ ಮಿತ್ರದ ಸಹಾಯನ ತಗೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಟೆನ್ಷನ್ ಇದೆ, ರೋಗ ಭಯವಿದೆ. 10:29 ಸರಿಯಾಗಿಲ್ಲ. ಆಮೇಲೆ ಸ್ವಲ್ಪ ಪರವಾಗಿಲ್ಲ, ಆದರೆ ದಿನ ಕೆಟ್ಟೋದು, ಅದನ್ನು ಸರಿಯಾಗಿ ತಗೊಳ್ಳಿ. ಇವತ್ತು ನಾವು ಏನಾದರೂ ಯಾರಿಗಾದರೂ, ಯಾವ ನಕ್ಷತ್ರದವ್ರಿಗಾದರೂ ಒಳ್ಳೆಯ ಸಮಯ ಅಂತಂದರೆ ಖುಷಿಯಾಗಿರಿ ಅಷ್ಟೇ, ಇನ್ವೆಸ್ಟ್ ಮಾಡೋಕ್ಕಲ್ಲ. ಗಂಡ ಹೆಂಡತಿ ಗಂಡ ಮಕ್ಕಳು ಅಂತ ಖುಷಿಯಾಗಿದ್ದರೆ ಒಳ್ಳೆಯದು ಅಂತ ಆ ರೀತಿ ಹೇಳ್ತೀವಿ. ಗಮನದಲ್ಲಿ ಇಟ್ಕೊಳ್ಳಿ.
ಆ ರೀತಿ ನಂತರ ನೋಡುವಂಥ ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದದವರೆಗೆ ಅನುಕೂಲ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಅನುಕೂಲ, ಲಾಭ. ಇದು 10-29ವರೆಗೂ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಪ್ರತ್ಯೇಕ ಅನಾನುಕೂಲ 10-29ವರೆಗೂ. ಆಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತಂದರೆ ಎಲ್ಲ ಕಾರ್ಯಗಳನ್ನ ಮಾಡಿ ಅಂತ ಅರ್ಥವಲ್ಲ, ಹುಷಾರಾಗಿರಿ ಅಂತಷ್ಟೇ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತು ಕ್ಷೇಮವು ದ್ರವ್ಯ ಲಾಭವು 10-29ವರೆಗೂ ಮಾತ್ರ ಇದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಕ್ಷೇಮವು ಮತ್ತು ಧನಹಾನಿಯು ಉಂಟು 10-29ವರೆಗೂ. ಆಮೇಲೆ ಇನ್ನೂ ತೊಂದರೆ ಆಗುತ್ತದೆ, ಸರಿಯಾಗಿಲ್ಲ, ಎಚ್ಚರ. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಇವತ್ತು ವಿಪತ್ತು ಉಂಟು, ಧನಹಾನಿ ಇದೆ 10-29ವರೆಗೂ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗೋರು, ಗಾಡಿಯಲ್ಲಿ ಬೇಗ ಹೋಗೋರೆಲ್ಲ ಎಚ್ಚರವಾಗಿರಿ, ವ್ಯವಹಾರ ಇಟ್ಕೋಬೇಡಿ ಇವತ್ತು. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸಂಪತ್ತು ಧನಹಾನಿ 50% ಇದೆ, ಇದು 10-29ವರೆಗೂ. ಆಮೇಲೆ ಇನ್ನೂ ಟೈಮ್ ಕೆಟ್ಟದಾಗಿರುತ್ತದೆ, ಎಚ್ಚರ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತು ಶರೀರ ಸುಖವೆಲ್ಲ ಉಂಟು, ಇದು ಬೆಳಗ್ಗೆ 10-29ವರೆಗೂ. ಆಮೇಲೆ ಸರಿಯಾಗಿಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ ಶರೀರ ಸುಖ ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರಧಾರೆ ಶರೀರ ಸುಖ, ಹಾಗಾಗಿ ಇವತ್ತು ಸ್ವಲ್ಪ ಪರವಾಗಿಲ್ಲ 10-29ವರೆಗೂ, ಅಂದರೆ 10:30ವರೆಗೂ. ನಂತರ ನೋಡುವಂಥದ್ದು ಮಖಾ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆಯು ವ್ಯಯವೂ ಉಂಟು. ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಇದೆ, ವ್ಯಯವಿದೆ 10-29 ಮೇಲೆ ಸ್ವಲ್ಪ ಪರವಾಗಿಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ ಅನುಕೂಲ, ವ್ಯಯ 2 ಕೂಡಿ ಬಂದಿದೆ 10:30ವರೆಗೂ. ಆ ನಂತರ ಸಮಯ ಉತ್ತಮವಾಗಿ ಇಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವ ಸಮಯವಿದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕ ಮತ್ತು ಇಷ್ಟಾರ್ಥ ಸಿದ್ಧಿ, ಆದರೂ ಒಂದು 40% ಮಾತ್ರನೇ ಚೆನ್ನಾಗಿರೋದು. ಆ ನಂತರ ಅಂದರೆ 10:30 ಬೆಳಗ್ಗೆ AM ಮೇಲೆ ಅನುಕೂಲವಿದೆ. ಆದರೂ ಇನ್ವೆಸ್ಟ್ ಮಾಡಬೇಡಿ, ಮುಹೂರ್ತ ಕಾರ್ಯಗಳು ಮಾಡಬೇಡಿ, ದಿನ ಕೆಟ್ಟೋದು. ನಿಮಗೂ ಮಾತ್ರ ತಾರಾಬಲ ಚಂದ್ರಬಲ ಇದೆ, ಅದರಿಂದ ಗಮನ ಕೊಟ್ಕೊಳ್ಳಿ. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯು 10-29ವರೆಗಿದೆ. ಆ ನಂತರ ಸರಿಯಾಗಿಲ್ಲ. ಚಿತ್ತಾ ನಕ್ಷತ್ರ ತುಲಾ ರಾಶಿ ಕ್ಷೇಮವು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಬರೀ 10:30ವರೆಗೆ ಮಾತ್ರ, ಆಮೇಲೆ ಸಮಯ ಅನುಕೂಲವಿಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ ವಿಪತ್ತು ಉಂಟು, ಕೆಲಸ ಕಾರ್ಯಗಳು ಅಭಿವೃದ್ಧಿ, ಅಂದರೆ ಇದೆಲ್ಲ 10:30ವರೆಗೆ ಮಾತ್ರನೇ. ನಂತರ ಪರವಾಗಿಲ್ಲ, ಆರೋಗ್ಯ ಅಭಿವೃದ್ಧಿ ಇದೆ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ತುಲಾರಾಶಿ ಸಂಪತ್ತು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಇದು 10:30ವರೆಗೂ. ಆ ನಂತರ ಶುಭವಾಗಿಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್ತು ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಬರುತ್ತದೆ. ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ, ಈ ಸಮಯ ಖಂಡಿತವಾಗಿಯೂ ಕೆಟ್ಟದಾಗಿದೆ, ಎಚ್ಚರ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ 10:30 ಮೇಲೆ ಪರವಾಗಿಲ್ಲ ಅನ್ನೋದು ನಾವು ಪದೇ ಹೇಳುತ್ತೀವಿ, ಓಕೆ ಅಂತ ಅನ್ಬೋದು ಅಷ್ಟು ಮಾತ್ರ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ 10:30ವರೆಗೂ ಪರವಾಗಿಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ 10:30ವರೆಗೂ ಪರವಾಗಿಲ್ಲ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ 10:30 ಮೇಲೆ ಸ್ವಲ್ಪ ಒಪ್ಕೋಬೋದು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ 10:30ವರೆಗೂ ಅನುಕೂಲವಿದೆ, ಆಮೇಲೆ ಸರಿಯಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲವೂ ಕೂಡಿ ಬಂದಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ 10:30ವರೆಗೂ ಸಮಯ ಉತ್ತಮವಾಗಿಲ್ಲ, ಆ ನಂತರ ಪರವಾಗಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಕ್ಷೇಮವು ಸುಖ ಅಭಿವೃದ್ಧಿಯೂ ಉಂಟು. ಆಶ್ಲೇಷ ನಕ್ಷತ್ರ ಬಂದ ನಂತರ ಅಂದರೆ 10:30 ಮೇಲೆ ಖಂಡಿತವಾಗಿ ಅನುಕೂಲವಿಲ್ಲದ ದಿನವಿದು. ಧನಿಷ್ಠ ನಕ್ಷತ್ರ ಕುಂಭರಾಶಿ ಕ್ಷೇಮವು ಶತ್ರುನಾಶವೂ ಉಂಟು, ಆದ್ದರಿಂದ ಇದನ್ನು ಗಮನಿಸಿಕೊಳ್ಳಿ. ಆ ನಂತರ ಅಂದರೆ 10:30 ಮೇಲೆ ಶುಭವಾಗಿಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ ಏಟು ಗಾಯಗಳು ತೊಂದರೆಗಳು ಬರುತ್ತದೆ, ಶತ್ರುನಾಶವೂ ಉಂಟು, ಅದರಿಂದಾಗಿ ಅರ್ಧ ಮಾತ್ರನೇ ಚೆನ್ನಾಗಿದೆ, ಆದರೆ 10:30 ಮೇಲೆ ಪರವಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ 1, 2 ಮತ್ತು 3ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಬೆಳಗ್ಗೆ 10:30ವರೆಗೂ ಪರವಾಗಿಲ್ಲ, ಆ ನಂತರ ಸಮಯ ಉತ್ತಮವಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಅಂದರೆ 4ನೇ ಪಾದ ಸಂಪತ್ತಿದೆ, ಸ್ವಲ್ಪ ಕಾರ್ಯದಲ್ಲಿ ವಿಘ್ನಗಳಿರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಏನೇ ಮಾಡಿದ್ರು ಇವತ್ತು ಮುಹೂರ್ತ ಕಾರ್ಯಗಳು ಬಂಡವಾಳ ಹಾಕುವಂಥದ್ದು ಬೇಡವೇ ಬೇಡ.
ನಂತರ ನೋಡುವಂಥದ್ದು ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ, 4 ಪಾದಗಳು ಅಲ್ಲೇ ಅಡಗುತ್ತದೆ. 10:30 ಮೇಲೆ ಪರವಾಗಿಲ್ಲ ಸಮಯ, ಚಿಕ್ಕ ಚಿಕ್ಕ ವಿಘ್ನಗಳು ಬರುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆಯು ಸ್ವಲ್ಪ ಕಾರ್ಯ ವಿಘ್ನಗಳು ಇದೆ, ಸರಿ ಮಾಡಿಕೊಂಡ್ರೆ ಖಂಡಿತವಾಗಿ